ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ ಮೆಥಡ್ ಮಷಿನ್ ಅವರ್ ರೇಟ್ ಇದನ್ನು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಮಂತ್ ಆಫ್ ಏಪ್ರಿಲ್ 2025 ಕ್ಯಾಲ್ಕುಲೇಟ್ ದ ಮಷಿನ್ ಅವರ್ ರೇಟ್. ಸೊ ಇದರಲ್ಲಿ ಕೊಟ್ಟಿರೋದು ಕಾಸ್ಟ್, ಮಷೀನಿನ ಕಾಸ್ಟ್ ಎಷ್ಟು 10 ಲಕ್ಷ ರೂಪಾಯಿ ಇದೆ. ಸ್ಕ್ರ್ಯಾಪ್ ಅದನ್ನು ಗುಜರಿಗೆ ಹಾಕಿದಾಗ ರಿಟರ್ನ್ ಬರೋದು 2 ಲ್ಯಾಕ್ ರುಪೀಸ್ ಇದೆ. ಇಫೆಕ್ಟಿವ್ ಲೈಫ್ ಅದರದ್ದು ಅದು ಪೂರ್ತಿಯಾಗಿ ದುಡಿಯೋದು 10,000 ಅವರ್ಸ್ ಲೈಫ್ ಇದೆ ಮಷೀನದ್ದು. ಮಷೀನ್ ಒಂದು ಮಂತಿಗೆ ವರ್ಕ್ ಮಾಡಿರೋದು 100 ಅವರ್ಸ್. ರಿಪೇರ್ ಚಾರ್ಜಸ್ ಅದರದ್ದು 5,000 ರುಪೀಸು. ಸ್ಟ್ಯಾಂಡಿಂಗ್ ಚಾರ್ಜಸ್ 4,000 ರುಪೀಸ್. ಪವರ್ ಅದಕ್ಕೆ 20 ಯೂನಿಟ್ ಬೇಕು 1 ಅವರಿಗೆ. ಪವರ್ನ ಖರ್ಚು 10 ರುಪೀಸ್ ಇದೆ 1 ಯೂನಿಟ್ಗೆ. ಸೊ ಈ ರೀತಿಯಾಗಿ ಡೀಟೇಲ್ಸ್ನ ನಿಮ್ಗೆ ಕೊಟ್ಟಿರ್ತಾರೆ. ಮೊದಲಿಗೆ ಅದರ ಫಾರ್ಮುಲಾ ನೆನಪಿರಬೇಕು ನಿಮಗೆ. ಮಷಿನ್ ಅವರ್ ರೇಟ್ನ ಫಾರ್ಮುಲಾ, ಮಷಿನ್ ಅವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್, ಅಂದರೆ ಟೋಟಲ್ ಖರ್ಚು ಎಷ್ಟು ಡಿವೈಡೆಡ್ ಬೈ ಎಷ್ಟು ತಾಸು ಮಷಿನ್ ವರ್ಕ್ ಮಾಡಿದೆ, ಮಷಿನ್ ಅವರ್ ವರ್ಕ್ಡ್. ಸೊ ಮಷಿನ್ ಅವರ್ ವರ್ಕ್ಡ್ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ ಅದೇ. ಸೊ 2 ಅವರ್ಸ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಒಂದು 100 ಅವರ್ಸ್ ಏನಿದೆ ಇದು ನಿಮ್ಮ ಫಾರ್ಮುಲಾಕ್ಕೆ ಬೇಕಾಗಿರುವಂಥ ಮಷಿನ್ ಅವರ್. ಇದು ನಾವು ಒಂದು ಮಂತಿನ ಆನ್ಸರ್ ಕಂಡುಹಿಡಿತೀವಿ. ಸೊ ಇಲ್ಲಿರೋದು ಏನಿದೆಯಲ್ಲ ಇದು ಆ ಮಷಿನ್ನ ಟೋಟಲ್ ಅವರ್ಸ್, ಟೋಟಲ್ ಲೈಫ್. ಸೊ ಸಣ್ಣದು ನೀವು ಫಾರ್ಮುಲಾಕ್ಕೆ ಯೂಸ್ ಮಾಡಬೇಕು. ಈಗ ಟೋಟಲ್ ಕಾಸ್ಟ್ ಕೊಟ್ಟಿರೋದಿಲ್ಲ, ಮಷಿನ್ ಅವರ್ ವರ್ಕ್ ಎಷ್ಟು ಕೊಟ್ಟಿರ್ತಾರೆ. ಮಷಿನ್ ಅವರ್ ವರ್ಕ್ ಎಷ್ಟು ಅಂದರೆ ಈ ಕ್ವಶನಲ್ಲಿರೋದು 100 ಅವರ್ಸ್. ಟೋಟಲ್ ಕಾಸ್ಟ್ನ ನಾವು ಕಂಡು ಹಿಡಿಬೇಕು. ಈ ಟೋಟಲ್ ಕಾಸ್ಟ್ನ ಕಂಡು ಹಿಡಿಬೇಕಂದ್ರೆ ಒಂದು ಚಾರ್ಟ್ನ ಪ್ರಿಪೇರ್ ಮಾಡಬೇಕು. ಸೊ ಅದರಲ್ಲಿ 2 ಕಾಲಮ್ನ ಹಾಕ್ಕೋಬೇಕು. ಮೊದಲೇದ್ದು ಈ ಡೆಪ್ರಿಷಿಯೇಷನ್ಗೆ ಬೇಕಾಗಿರೋ ಐಟಮು, ಪವರಿಗೆ ಬೇಕಾಗಿರೋ ಐಟಮ್ನ ಬಿಟ್ಟು ಏನಿದೆ ಅವುಗಳನ್ನ ಎಂಟ್ರಿ ಮಾಡಬೇಕು. 2 ಟ್ರಾನ್ಸಾಕ್ಷನ್ ಇದೆ. ಒಂದು ಕ್ವಶನಲ್ಲಿ ರಿಪೇರ್ಸ್ ಇದೆ ಮತ್ತು ಸ್ಟ್ಯಾಂಡಿಂಗ್ ಚಾರ್ಜಸ್ ಇದೆ. ಸೊ ಅವೆರಡನ್ನ ಡೈರೆಕ್ಟಾಗಿ ಎಷ್ಟು ಕೊಟ್ಟಿರ್ತಾರೆ ಕ್ವಶನಲ್ಲಿ ಆ ಅಮೌಂಟ್ ಹಚ್ಕೋಬೇಕು. 2 ಅಮೌಂಟ್ ಎಷ್ಟೆಷ್ಟಿದೆ ಅಂದರೆ ಒಂದು 4,000 ಇದೆ, ಒಂದು 5,000 ಇದೆ. 2 ಅಮೌಂಟ್ ಇದೆ. ಸೊ ಇವುಗಳನ್ನ ಎಂಟ್ರಿ ಮಾಡಿದ್ದೀವಿ. ಈಗ ಡೆಪ್ರಿಷಿಯೇಷನ್ನ ಕಂಡು ಹಿಡಿಬೇಕು. ಡೆಪ್ರಿಷಿಯೇಷನ್ನ ಫಾರ್ಮುಲಾ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇಂಟು ವರ್ಕ್ಡ್ ಅವರ್ಸ್ ಇಂಟು ಡಿವೈಡೆಡ್ ಬೈ ಲೈಫ್ ಅವರ್ಸ್. ಅಂದರೆ ಅದರದ್ದು ಮಷಿನ್ನ ಖರ್ಚು ಎಷ್ಟು ಅಂದರೆ ಕಾಸ್ಟ್ ಎಷ್ಟಾಗಿದೆ ಅಂದರೆ ತೊಗೊಳಕ್ಕೆ ಅದು ಮಷಿನ್ನ 10 ಲ್ಯಾಕ್ ರುಪೀಸ್ ಇದೆ. 2 ಲ್ಯಾಕ್ ರುಪೀಸು ಅದನ್ನು ಗುಜರಿಗೆ ಹಾಕಿದಾಗ ಸ್ಕ್ರ್ಯಾಪ್ ರಿಟರ್ನ್ ಬರುತ್ತೆ. ಅದು 1 ಮಂತಿಗೆ ಮಾಡುವಂಥ ವರ್ಕ್ ಎಷ್ಟು ಅಂದರೆ 200 ಅವರ್ಸು ಡಿವೈಡೆಡ್ ಬೈ ಟೋಟಲ್ ಅವರ್ಸ್ ಎಷ್ಟು ಅಂದ್ರೆ ಅದರದ್ದು 10,000. ಅದರ ಲೈಫ್ ಅವರ್ಸು ಡಿವೈಡೆಡ್ ಬೈ ಮಾಡೋದು 10,000 ಅವರ್ಸ್. ಸೊ ಇದನ್ನು ಸಾಲ್ವ್ ಮಾಡಿದಾಗ 8,000 ರುಪೀಸ್ ಬರುತ್ತೆ. ಹಾಗೆಯೇ ಪವರ್ ಕ್ವಶನಲ್ಲಿ ಪವರ್ನ ಒಂದು ಫಾರ್ಮುಲಾ ಮೂಲಕ ಕಂಡುಹಿಡಿತೀವಿ. ರೇಟ್ ಪರ್ ಯೂನಿಟ್ ಎಷ್ಟಿದೆ ಅಂದರೆ 10 ರುಪೀಸ್ ಇದೆ. ಪರ್ ಅವರ್ ಯೂನಿಟ್ ಅಂದರೆ 10 ರೂಪಾಯಿ ಕರೆಂಟಿನ ರೇಟು. 1 ತಾಸಿಗೆ 20 ಯೂನಿಟ್ ಕರೆಂಟ್ ಬೇಕು. ಮಷಿನ್ ವರ್ಕ್ ಮಾಡಿರೋಂಥ ಅವರ್ಸು 100 ಅವರ್ಸ್. ಸೊ ಇವುಗಳನ್ನ ಮಲ್ಟಿಪಲ್ ಮಾಡಿದಾಗ 20,000 ರುಪೀಸ್ ಬರುತ್ತೆ. ಟೋಟಲ್ ಮಾಡಿದಾಗ 37,000 ಬರುತ್ತೆ. ಸೊ ಈಗ ನಾವು ಕಂಡುಹಿಡೋದು ಬರೋ ಆನ್ಸರ್ ಏನಂದರೆ ಓವರ್ ಹೆಡ್ ಎಷ್ಟು, ಖರ್ಚು ಎಷ್ಟು, ಟೋಟಲ್ ಓವರ್ ಹೆಡ್ ಎಷ್ಟು ಕಂಡುಹಿಡಿದಿದ್ದೀವಿ. ಈಗ ಮಷಿನ್ ಅವರ್ ರೇಟಿಗೆ ಇದನ್ನು ತೊಗೋತೀವಿ 37,000ನ ಡಿವೈಡೆಡ್ ಬೈ 1 ಮಂತಲ್ಲಿ ಆ ಮಷಿನ್ ವರ್ಕ್ ಮಾಡಿರೋದು 100 ಡಿವೈಡೆಡ್ ಬೈ ಮಾಡಿದಾಗ 370 ರುಪೀಸ್. ಈ ರೀತಿಯಾಗಿ ನಾವು ಆನ್ಸರ್ನ ಕಂಡುಹಿಡಿತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.